ಕಾಂಗ್ರೆಸ್ ಚುನಾವಣಾ ಆಯೋಗದ ನಡುವೆ ಕೋಲ್ಡ್ ವಾರ್. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇವಿಎಂ ಬ್ಯಾನ್ ಆಗುತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ಚಿಂತನೆಯನ್ನ ಮಾಡ್ತಾ ಇದೆಯಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ನಡೆಯುತ್ತಾ? ಕಾನೂನು ತಿದ್ದುಪಡಿಯನ್ನ ಮಾಡಿ ನಿಯಮವನ್ನ ರಚಿಸುವುದಕ್ಕೆ ಚಿಂತನೆಯನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಸಚಿವ ಸಂಪುಟ ಒಪ್ಪಿದ್ರೆ ಸುಗ್ರೀವಾಜ್ಞೆ ಜಾರಿಗೆ ತರುವ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ಮೊದಲಿಂದನೂ ಕೂಡ ಇವರು ಬ್ಯಾಲೆಟ್ ಪೇಪರ್ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ರು. ಇವಿಎಂ ನಲ್ಲಿ ಲೋಪದೋಷ ಆಗೋದ್ರ ಬಗ್ಗೆ ಅಥವಾ ಇವಿಎಂ ಅನ್ನ ಇವರು ತಿರುಚಿರೋದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು. ಈಗ ಅದೆಲ್ಲದರ ಹೊರತಾಗಿ ಅದೊಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ಮಾಡಿ ಕಾನೂನನ್ನ ತರೋದ್ರ ಬಗ್ಗೆ ಈಗ ಚಿಂತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ರಿಪಬ್ಲಿಕನ್ನಕ್ಕೆ ಲಭ್ಯ ಆಗಿದೆ. ಸಚಿವ ಸಂಪುಟ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಡ್ತು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಜಾರಿಗೆ ತರುವಂತ ಪ್ಲಾನ್ ಮಾಡೋಂಗ್ ಕಾಣಿಸ್ತಾ ಇದೆ. ಸದ್ಯ ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ? ಬಿಜೆಪಿ ಸುಮ್ಮನೆ ಇರುತ್ತೆ ಇದನ್ನ, ಪ್ರತಿಪಕ್ಷ ಬಿಜೆಪಿ ಮತ್ತೆ ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬ್ಯಾಲೆಟ್ ಪತ್ರವನ್ನ ತರುವಂತ ತೀರ್ಮಾನದ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಕಾನೂನು ರೂಪವನ್ನ ಪಡೆದುಕೊಳ್ಳುವುದಕ್ಕೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಅಥವಾ ಸುಗ್ರೀವಾಜ್ಞೆ ತರೋದಕ್ಕೂ ಕೂಡ ಇವರೊಂದು ತಯಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ತರೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಎಲ್ಲವೂ ಓಕೆ ಅಂತೇಳಿ ಆದ್ರೆ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದು ಇವಿಎಂ ಅನ್ನ ಪಕ್ಕಕ್ಕೆ ಸರಿಸಿ ಬ್ಯಾಲೆಟ್ ಪೇಪರ್ ಅನ್ನ ಚುನಾವಣೆಯಲ್ಲಿ ಬಳಸುವ ಮೂಲಕ ಕಾಂಗ್ರೆಸ್ ಇಂಥದ್ದೊಂದು ಹೆಜ್ಜೆಯನ್ನ ಇಡುವಂತ ತೀರ್ಮಾನದಲ್ಲಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಇಂದಿನ ಕ್ಯಾಬಿನೆಟ್ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲವೂ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಹನುಮಂತು, ಇವತ್ತಿನ ಕ್ಯಾಬಿನೆಟ್ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ? ಮತ್ತೆ ಈ ಬ್ಯಾಲೆಟ್ ಪೇಪರ್ ಸುಗ್ರೀವಾಜ್ಞೆ ತರೋದ್ರ ಬಗ್ಗೆಯೂ ಕೂಡ ಚಿಂತನೆ ಮಾಡಿದಾರಂತೆ. ಯಾರು ಹೆಚ್ಚು ಉತ್ಸುಕರಾಗಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಂಥ ತೀರ್ಮಾನ ತರೋದಕ್ಕೆ? ಹನುಮಂತು, ರಂಜಿತ್, ಇಡೀ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಬಹುದೊಡ್ಡ ಧ್ವನಿಯನ್ನ ಎತ್ತಿತ್ತು. ಅದರ ಜೊತೆಗೆ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಬಿಹಾರದಲ್ಲಿ ಆ ಒಂದು ಬಹುದೊಡ್ಡ ಯಾತ್ರೆಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನ ಸರ್ಕಾರ ಮಾಡಿತ್ತು. ಆದ್ರೆ ಇದಕ್ಕೆ ಒಂದಷ್ಟು ಸಾಧಕ ಬಾಧಕಗಳ ಚರ್ಚೆಗಳು ಜೋರಾಗಿರುವ ಹೊತ್ತಿನಲ್ಲೇ ಸುಗ್ರೀವಾಜ್ಞೆಯನ್ನ ತರೋದ್ರ ಮೂಲಕ ಇವತ್ತಿನ ಸಚಿವ ಸಂಪುಟದಲ್ಲಿ ಇದನ್ನ ಮಂಡಿಸಿ ಸಚಿವ ಸಂಪುಟ ಏನಾದ್ರೂ ಒಪ್ಪಿದ್ರೆ ಮಾತ್ರ ಸುಗ್ರೀವಾಜ್ಞೆ ತರೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಆದಾಗ್ಯೂ ಕೂಡ ಒಂದೊಮ್ಮೆ ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟ ಸಭೆಯ ಒಳಗಡೆನೆ ಒಂದಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ಬಹುದು. ಯಾಕೆಂತಂದ ಹೇಳಿದ್ರೆ ಈಗಾಗಲೇ ಸ್ಥಳೀಯ ಚುನಾವಣೆಗಳಂತಂದು ಹೇಳಿದ್ರೆ ಅದರಲ್ಲಿ ಜಿಬಿಎ ಚುನಾವಣೆಗೂ ಕೂಡ ಬಹಳ ಪ್ರಮುಖವಾಗಿ ಮಹತ್ವ ಪಡೆದುಕೊಳ್ಳುತ್ತೆ. ಇದಕ್ಕಾಗಿ ಪೂರ್ವ ತಯಾರಿಯನ್ನ ಕಾಂಗ್ರೆಸ್ ಎಲ್ಲವೂ ಕೂಡ ಮಾಡಿದೆ. ಆದ್ರೆ ಜಿಬಿಐನ ಕಾಯ್ದೆಯ ಒಳಗಡೆನೆ ಚುನಾವಣೆಯನ್ನ ನಿಯಂತ್ರಿಸುವ ಮತ್ತು ಚುನಾವಣೆಯನ್ನು ಮಾಡುವಂತಹ ಎಲ್ಲಾ ಅವಕಾಶಗಳಿದೆ. ಹಾಗಾಗಿ ಸುಗ್ರೀವಾಜ್ಞೆಯ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಇದಾವೆ. ಆದ್ರೆ ಸರ್ಕಾರ ಯಾಕೆ ಈ ತೀರ್ಮಾನಕ್ಕೆ ಬಂತು ಅನ್ನುವಂಥದ್ದಾದ್ರೆ, ಕಳೆದ ಬಾರಿ ಮತಗಳ್ಳತನದ ಆರೋಪ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಇವಿಎಂಗಳಲ್ಲಿ ಒಂದಷ್ಟು ಮತಗಳ ಪ್ರಮಾಣ ಜಾಸ್ತಿ ಆಗ್ಬಹುದು, ಹ್ಯಾಕ್ ಆಗ್ಬಹುದು ಅನ್ನೋಂತ ಒಂದಷ್ಟು ಹ್ಯಾಕಥಾನ್ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಆದಾಗ್ಯೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಜಾರಿಗೆ ತಂದ್ರೂ ಕೂಡ ಅದರಲ್ಲಿ ಒಂದಷ್ಟು ಸಾಧಕ ಬಾಧಕಗಳು ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ಇದು ಚರ್ಚೆ ಆಗತ್ತೆ. ಒಟ್ಟಾರೆಯಾಗಿ ಒಂದ್ ಕಡೆಗೆ ಎಲೆಕ್ಷನ್ ಕಮಿಷನ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಸವಾಲ್ ಹಾಕಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ನಡೆ, ರಾಜ್ಯ ಸರ್ಕಾರ ವರ್ಸಸ್ ಚುನಾವಣಾ ಆಯೋಗ ಅನ್ನುವಂತ ಒಂದಷ್ಟು ಜಟಾಪಟಿ ಜೋರಾಗಿ ನಡೀತಾ ಇರೋದಕ್ಕೆ ಸಾಕ್ಷಿ. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಚುನಾವಣಾ ಆಯೋಗದ ನಡುವೆ ಕೋಲ್ಡ್ ವಾರ್. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇವಿಎಂ ಬ್ಯಾನ್ ಆಗುತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ಚಿಂತನೆಯನ್ನ ಮಾಡ್ತಾ ಇದೆಯಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ನಡೆಯುತ್ತಾ? ಕಾನೂನು ತಿದ್ದುಪಡಿಯನ್ನ ಮಾಡಿ ನಿಯಮವನ್ನ ರಚಿಸುವುದಕ್ಕೆ ಚಿಂತನೆಯನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಸಚಿವ ಸಂಪುಟ ಒಪ್ಪಿದ್ರೆ ಸುಗ್ರೀವಾಜ್ಞೆ ಜಾರಿಗೆ ತರುವ ಪ್ಲಾನ್ ಮಾಡದಂಗೆ ಕಾಣಿಸ್ತಾ ಇದೆ. ಮೊದಲಿಂದನೂ ಕೂಡ ಇವರು ಬ್ಯಾಲೆಟ್ ಪೇಪರ್ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ರು.
ಇವಿಎಂ ನಲ್ಲಿ ಲೋಪದೋಷ ಆಗೋದ್ರ ಬಗ್ಗೆ ಅಥವಾ ಇವಿಎಂ ಅನ್ನ ಇವರು ತಿರುಚೋರೋದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು. ಈಗ ಅದೆಲ್ಲದರ ಹೊರತಾಗಿ ಅದೊಂದು ತೀರ್ಮಾನ ಮಾಡಿ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ಮಾಡಿ ಕಾನೂನನ್ನ ತರೋದ್ರ ಬಗ್ಗೆ ಈಗ ಚಿಂತನೆಯನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ರಿಪಬ್ಲಿಕನ್ನಕ್ಕೆ ಲಭ್ಯ ಆಗಿದೆ. ಸಚಿವ ಸಂಪುಟ ಒಂದು ವೇಳೆ ಗ್ರೀನ್ ಸಿಗ್ನಲ್ ಕೊಡ್ತು ಅಂತ ಹೇಳಿದ್ರೆ ಸುಗ್ರೀವಾಜ್ಞೆ ಜಾರಿಗೆ ತರುವಂತ ಪ್ಲಾನ್ ಮಾಡೋಂಗ್ ಕಾಣಿಸ್ತಾ ಇದೆ. ಸದ್ಯ ಇದು ಮುಂದೆ ಯಾವ ಹಂತಕ್ಕೆ ತಲುಪುತ್ತೆ, ಬಿಜೆಪಿ ಸುಮ್ಮನೆ ಇರುತ್ತಾ ಇದನ್ನ, ಪ್ರತಿಪಕ್ಷ ಬಿಜೆಪಿ ಮತ್ತೆ ಇನ್ನೆಲ್ಲ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಬ್ಯಾಲೆಟ್ ಪತ್ರವನ್ನ ತರುವಂತ ತೀರ್ಮಾನದ ಬಗ್ಗೆ ಚಿಂತನೆಯಲ್ಲಿದ್ದಾರೆ. ಕಾನೂನು ರೂಪವನ್ನ ಪಡೆದುಕೊಳ್ಳುವುದಕ್ಕೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಅಥವಾ ಸುಗ್ರೀವಾಜ್ಞೆ ತರೋದಕ್ಕೂ ಕೂಡ ಇವರೊಂದು ತಯಾರಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿದೆ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ತರೋದ್ರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಎಲ್ಲವೂ ಓಕೆ ಅಂತೇಳಿ ಆದ್ರೆ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದು ಇವಿಎಂ ಅನ್ನ ಪಕ್ಕಕ್ಕೆ ಸರಿಸಿ ಬ್ಯಾಲೆಟ್ ಪೇಪರ್ ಅನ್ನ ಚುನಾವಣೆಯಲ್ಲಿ ಬಳಸುವ ಮೂಲಕ ಕಾಂಗ್ರೆಸ್ ಇಂಥದ್ದೊಂದು ಹೆಜ್ಜೆಯನ್ನ ಇಡುವಂತ ತೀರ್ಮಾನದಲ್ಲಿದೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗಿದೆ. ಇಂದಿನ ಕ್ಯಾಬಿನೆಟ್ ಸಭೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಏನಾಗುತ್ತೆ ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲವೂ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಹನುಮಂತು, ಇವತ್ತಿನ ಕ್ಯಾಬಿನೆಟ್ ಸಭೆ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಮತ್ತೆ ಈ ಬ್ಯಾಲೆಟ್ ಪೇಪರ್ ಸುಗ್ರೀವಾಜ್ಞೆ ತರೋದ್ರ ಬಗ್ಗೆಯೂ ಕೂಡ ಚಿಂತನೆ ಮಾಡಿದಾರಂತೆ. ಯಾರು ಹೆಚ್ಚು ಉತ್ಸುಕರಾಗಿರೋದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಂಥ ತೀರ್ಮಾನ ತರೋದಕ್ಕೆ? ಹನುಮಂತು, ರಂಜಿತ್, ಇಡೀ ದೇಶಾದ್ಯಂತ ಮತಗಳ್ಳತನದ ವಿರುದ್ಧ ಕಾಂಗ್ರೆಸ್ ಬಹುದೊಡ್ಡ ಧ್ವನಿಯನ್ನ ಎತ್ತಿತ್ತು. ಅದರ ಜೊತೆಗೆ ಪ್ರತಿಭಟನೆಗಳನ್ನ ಕೂಡ ಮಾಡಿದ್ರು. ಬಿಹಾರದಲ್ಲಿ ಆ ಒಂದು ಬಹುದೊಡ್ಡ ಯಾತ್ರೆಯನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತಹ ತೀರ್ಮಾನವನ್ನ ಸರ್ಕಾರ ಮಾಡಿತ್ತು. ಆದ್ರೆ ಇದಕ್ಕೆ ಒಂದಷ್ಟು ಸಾಧಕ ಬಾಧಕಗಳ ಚರ್ಚೆಗಳು ಜೋರಾಗಿರುವ ಹೊತ್ತಿನಲ್ಲೇ ಸುಗ್ರೀವಾಜ್ಞೆಯನ್ನ ತರೋದ್ರ ಮೂಲಕ ಇವತ್ತಿನ ಸಚಿವ ಸಂಪುಟದಲ್ಲಿ ಇದನ್ನ ಮಂಡಿಸಿ ಸಚಿವ ಸಂಪುಟ ಏನಾದ್ರೂ ಒಪ್ಪಿದ್ರೆ ಮಾತ್ರ ಸುಗ್ರೀವಾಜ್ಞೆ ತರೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಸರ್ಕಾರ ಮಾಡಲಿಕ್ಕೆ ಮುಂದಾಗಿದೆ. ಆದಾಗ್ಯೂ ಕೂಡ ಒಂದೊಮ್ಮೆ ಕಾಂಗ್ರೆಸ್ ಪಕ್ಷದ ಸಚಿವ ಸಂಪುಟ ಸಭೆಯ ಒಳಗಡೆನೆ ಒಂದಷ್ಟು ಬೇರೆ ಬೇರೆ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ಬಹುದು. ಯಾಕೆಂತಂದ ಹೇಳಿದ್ರೆ ಈಗಾಗಲೇ ಸ್ಥಳೀಯ ಚುನಾವಣೆಗಳಂತಂದ ಹೇಳಿದ್ರೆ ಅದರಲ್ಲಿ ಜಿಬಿಎ ಚುನಾವಣೆಗೂ ಕೂಡ ಬಹಳ ಪ್ರಮುಖವಾಗಿ ಮಹತ್ವ ಪಡೆದುಕೊಳ್ಳುತ್ತೆ. ಇದಕ್ಕಾಗಿ ಪೂರ್ವ ತಯಾರಿಯನ್ನ ಕಾಂಗ್ರೆಸ್ ಎಲ್ಲವೂ ಕೂಡ ಮಾಡಿದೆ. ಆದ್ರೆ ಜಿಬಿಐನ ಕಾಯ್ದೆಯ ಒಳಗಡೆನೆ ಚುನಾವಣೆಯನ್ನ ನಿಯಂತ್ರಿಸುವ ಮತ್ತು ಚುನಾವಣೆಯನ್ನು ಮಾಡುವಂತಹ ಎಲ್ಲಾ ಅವಕಾಶಗಳಿದೆ. ಹಾಗಾಗಿ ಸುಗ್ರೀವಾಜ್ಞೆಯ ಅವಶ್ಯಕತೆ ಇಲ್ಲ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಇದಾವೆ. ಆದ್ರೆ ಸರ್ಕಾರ ಯಾಕೆ ಈ ತೀರ್ಮಾನಕ್ಕೆ ಬಂತು ಅನ್ನುವಂಥದ್ದಾದ್ರೆ, ಕಳೆದ ಬಾರಿ ಮತಗಳ್ಳತನದ ಆರೋಪ ಮಾಡುವಂತಹ ಸಂದರ್ಭದಲ್ಲಿ ಬೇರೆ ಬೇರೆ ಇವಿಎಂಗಳಲ್ಲಿ ಒಂದಷ್ಟು ಮತಗಳ ಪ್ರಮಾಣ ಜಾಸ್ತಿ ಆಗ್ಬಹುದು, ಹ್ಯಾಕ್ ಆಗ್ಬಹುದು ಅನ್ನೋಂತ ಒಂದಷ್ಟು ಹ್ಯಾಕಥಾನ್ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ. ಆದಾಗ್ಯೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಜಾರಿಗೆ ತಂದ್ರೂ ಕೂಡ ಅದರಲ್ಲಿ ಒಂದಷ್ಟು ಸಾಧಕ ಬಾಧಕಗಳು ಚರ್ಚೆ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತಿನ ಸಚಿವ ಸಂಪುಟದಲ್ಲಿ ಇದು ಚರ್ಚೆ ಆಗತ್ತೆ. ಒಟ್ಟಾರೆಯಾಗಿ ಒಂದ್ ಕಡೆಗೆ ಎಲೆಕ್ಷನ್ ಕಮಿಷನ್ಗೆ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಸವಾಲ್ ಹಾಕಿರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ನಡೆ, ರಾಜ್ಯ ಸರ್ಕಾರ ವರ್ಸಸ್ ಚುನಾವಣಾ ಆಯೋಗ ಅನ್ನುವಂತ ಒಂದಷ್ಟು ಜಟಾಪಟಿ ಜೋರಾಗಿ ನಡೀತಾ ಇರೋದಕ್ಕೆ ಸಾಕ್ಷಿ. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾಂಗ್ರೆಸ್ ಚುನಾವಣಾ ಆಯೋಗದ ನಡುವೆ ಕೋಲ್ಡ್ ವಾರ್. ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇವಿಎಂ ಬ್ಯಾನ್ ಆಗುತ್ತಾ? ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮತಪತ್ರ ಬಳಕೆಗೆ ಚಿಂತನೆಯನ್ನ ಮಾಡ್ತಾ ಇದೆಯಾ? ಇಂದಿನ ಕ್ಯಾಬಿನೆಟ್ ಸಭೆಯಲ್ಲಿ ಬ್ಯಾಲೆಟ್ ಬಳಕೆ ಬಗ್ಗೆ ಚರ್ಚೆ ನಡೆಯುತ್ತಿದೆಯಾ? ನಡೆಯುತ್ತಾ? ಕಾನೂನು ತಿದ್ದುಪಡಿಯನ್ನ ಮಾಡಿ ನಿಯಮವನ್ನ ರಚಿಸುವುದಕ್ಕೆ ಚಿಂತನೆಯನ್ನ ಮಾಡಿದಂಗೆ ಕಾಣಿಸ್ತಾ ಇದೆ. ಸಚಿವ ಸಂಪುಟ ಒಪ್ಪಿದ್ರೆ ಸುಗ್ರೀವಾಜ್ಞೆ ಜಾರಿಗೆ ತರುವ ಪ್ಲಾನ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಮೊದಲಿಂದನೂ ಕೂಡ ಇವರು ಬ್ಯಾಲೆಟ್ ಪೇಪರ್ ಬಗ್ಗೆ ಬಹಳ ಆಸಕ್ತಿಯನ್ನು ಹೊಂದಿದ್ರು. ಇವಿಎಂ ನಲ್ಲಿ ಲೋಪದೋಷ ಆಗೋದ್ರ ಬಗ್ಗೆ ಅಥವಾ ಇವಿಎಂ ಅನ್ನ ಇವರು ತಿರುಚೋರೋದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ರು.